ಮಾಡಿದ್ರೆ ಏನಾಗ್ತದೆ ನಿಜ. ಸಮರ್ಥಿಸ್ತಾ ಇಲ್ಲ ನಾನು. ಈ ಪೋಸ್ಟರ್ ಹಾಕಿರುವಂತದ್ರ ಬಗ್ಗೆ ಯಾಕೆ ಬಿಜೆಪಿ ಅವರು ಮಾತಾಡ್ತಾ ಇಲ್ಲ? ಅರೆಸ್ಟ್ ಮಾಡಿದಾರಲ್ಲ. ಅಲ್ಲಲ್ಲ, ಬರೀ ಅರೆಸ್ಟ್ ಮಾಡಿ ಮತ್ತೆ ಬೇರೆ ಹೊರಗಡೆ ಬಂದಿದ್ದಾರಲ್ವಾ, ಅವ್ರು ಹಿಂದೆ ಯಾರಿದ್ದಾರೆ ಅನ್ನುವಂತ ಆಪಾದನೆ ಮಾಡಿದ್ದೀರಲ್ವಾ, ಅವ್ರನ್ನ ಅರೆಸ್ಟ್ ಮಾಡೋದು ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ನಾವು ಸಮರ್ಥನೆ ಮಾಡ್ಕೊತಾ ಇದೀವ. 17 ಜನ ಅರೆಸ್ಟ್ ಮಾಡಿಸೋ ಕೆಲಸವನ್ನ ಮಾಡಿದೀವಲ್ಲ ನಾವು. ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಅದಾದ್ಮೇಲೆ ಸುಮ್ಮನಿರ್ಬೇಕಲ್ಲ ಬಾಯಿ ಮುಚ್ಕೊಂಡು, ಮತ್ತೆ ಯಾಕೆ ಬಂದು ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದೀರಿ? ನಿಲ್ಸಿ. ಮೂಢ ವಿಚಾರದಲ್ಲಿ ಕಳೆದ 6-7 ತಿಂಗಳಿಂದ ಏನೆಲ್ಲ ಮಾಡಿದ್ವಿ ಇಡೀ ದೇಶಕ್ಕೆ ಗೊತ್ತಿರುವಂತ ವಿಚಾರ. ಇಡೀ ದೇಶಾದ್ಯಂತ ಸಿದ್ದರಾಮಯ್ಯವರು ಖಳನಾಯಕರನ್ನಾಗಿ ಬಿಂಬಿಸುವಂತ ಕೆಲಸವನ್ನ ಮಾಡಿದ್ರು. ಡಿ ಕೆ ಶಿವಕುಮಾರ್ ಖಳನಾಯಕರನ್ನಾಗಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಲೇ ಇದ್ದೀರಿ. ಇದಕ್ಕೆ ಪ್ರತಿಫಲವನ್ನ ಜನಸಾಮಾನ್ಯರು ಕೊಡ್ತಾರೆ. ಸುಳ್ಳನ್ನು 100 ಬಾರಿ ಹೇಳಿ ಅದನ್ನ ಸತ್ಯವಾಗಿ ಬಿಂಬಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ಗೊತ್ತಾಗಲ್ಲ. ಈಗ ಯಾಕೆ ಬೆಳಗಾವಿ ವಿಚಾರ ಇನ್ಸಿಡೆಂಟ್ ನ ನೀವು ಬಹಳ ಸೀರಿಯಸ್ ಆಗಿ ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ? ಸಿ.ಟಿ. ರವಿ ಅವರೇ, ದಿನಬೆಳಗ್ಗೆ ಅಂದ್ರೆ ನಮ್ಮ ಮೇಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಿರಲ್ಲ, ಅದನ್ನ ಖಂಡಿಸಿ. ಮಹಾರಾಷ್ಟ್ರ ನಿಮ್ ಸರ್ಕಾರ ಇದೆಯಲ್ಲ, ಫಡ್ನವೀಸ್ ಸರ್ಕಾರ, ಅವ್ರಿಗೆ ಹೇಳಿ ಸೀರಿಯಸ್ ಇನ್ಸ್ಟ್ರಕ್ಷನ್ ತರುವಂತ ಕೆಲಸವನ್ನು ಮಾಡಿ. ಅದನ್ನ ಬಿಟ್ಟು ಪ್ರತಿಯೊಂದು ಕೂಡ ಮಾಡ ಅನಾಚಾರಗಳು ಎಲ್ಲ ಕಾಂಗ್ರೆಸ್ ಮೇಲೆ ಹಾಕುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀವಿ? ನಿಮ್ಗೆ ಬೇರೆ ಕೆಲಸ ಇಲ್ಲ. ಡೈಲಿ 3 ಸರಿ ಪ್ರೆಸ್ ಮೀಟ್ ಮಾಡ್ತಾರೆ ಅವ್ರು. ಯಾರು ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಸುಮ್ಮನೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಪ್ರೆಸ್ ಮೀಟ್ ಮಾಡುವುದು. ಚಲರಾಜ್ ನಾರಾಯಣ ಸ್ವಾಮಿ ಮತ್ತೆ ಈ ವಿಜಯೇಂದ್ರ 3 ಇಡಿಯಟ್ಸ್. ಅವರು ಪ್ರಮುಖವಾದ 3 ಇಡಿಯಟ್ಸ್ ಕೂಡ ಅವರು. ಆ ಇಡಿಯಟ್ಸ್ ಏನಾದ್ರು ಮಾನ ಮರ್ಯಾದೆ ಇದ್ರೆ ನಿಲ್ಲಿಸಬೇಕು. ಈ ಬೆಂಕಿ ಹಚ್ಚುವಂತ ಕೆಲಸವನ್ನ ನಿಲ್ಲಿಸಬೇಕು. ಮೈಸೂರಲ್ಲಿ ಶಾಂತಿಯುತವಾಗಿ ಇರುವಂತದನ್ನ ನೀವು ಕದಲುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಇದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಬಹುದು. ಪೊಲೀಸರು ಮನವಿ ಮಾಡ್ತಾ ಇದ್ವಿ, ಒತ್ತು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡಿ. ಬಾರ್ಡ್ರಲ್ಲೋ ಮಂಡ್ಯದಲ್ಲೋ ಇದೆ, ಅಲ್ಲಿ ಹೋಗಕ್ಕೆ ಶುರುವಾಗ್ತದಕ್ಕೆ ಅವ್ರು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡಿ ಅಂತ ನಾನು ಮನವಿ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.